ಹಿಂದುತ್ವನ ನಾಶ ಮಾಡೋದಕ್ಕೆ ಎಷ್ಟೆಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಬಳಸಬಾರ್ದಾಗಿತ್ತು, ಇಲ್ಲಿ ಸಮೀರ್ ಮಾಡಿದ್ದು ದೊಡ್ಡ ತಪ್ಪು, ಅಪರಾಧಿಗೆ ಶಿಕ್ಷೆ ಆಯ್ತಾ, ಅದ್ರ ಬಗ್ಗೆ ಹೋರಾಟ ಮಾಡೋಣ. ಸೌಜನ್ಯ ಕೇಸ್ ಅನ್ನೋದು ಒಂದು ಎಕ್ಸಾಂಪಲ್ ಆಗಬೇಕು. ಅಂಥದ್ದು ಇನ್ನು ಮುಂದೆ ಆಗದೆ ಇರೋದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಬದಲಾಗಬೇಕು. ಅಂಥದ್ದು ಹೋರಾಟ ಮಾಡಿ ಅದನ್ನ ಬಿಟ್ಟು ಅದನ್ನ ಬಂಡವಾಳ ಮಾಡಿಕೊಂಡು ಇಲ್ಲಿ ಧರ್ಮದ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೋದ್ರು, ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೋದ್ರು. ಇದೇ ತಪ್ಪು. ಹಿಂದೂ ವಿರೋಧಿ ಎಷ್ಟೆಷ್ಟು ಗ್ರೂಪ್ಗಳಿದೆಯಲ್ಲ, ಅಂತ ಹಿಂದೂ ವಿರೋಧಿ ಗ್ರೂಪ್ಗಳಿಗೆ ಏನೋ ಬಾಯಿಗೆ ಬೆಲ್ಲ ಸಿಗ್ದಂಗಾಯ್ತು ಅಂತಾರಲ್ಲ, ಅದೇ ತರ ಆಗಿರೋದು ಇದು. ನಮಸ್ಕಾರ ವೀಕ್ಷಕರೇ, ಕೆಲವೊಬ್ರು ಕಮೆಂಟ್ಸ್ ಅಲ್ಲಿ ಕೇಳ್ತೇನೆ ಇದ್ರಿ ಸೌಜನ್ಯ ಬಗ್ಗೆ ಮಾತಾಡಿ. ನಾನು ರೀಸೆಂಟ್ ಆಗಿ ಒಂದು ಪ್ರೋಗ್ರಾಮ್ ಅಲ್ಲಿ ಮಾತಾಡಿದೆ. ನಮ್ಮ ಪ್ರೋಗ್ರಾಮ್ ಅಲ್ಲಿ ಸಮೀರ್ ಅನ್ನೋ ಒಬ್ಬ ಹುಡುಗ ಸೌಜನ್ಯ ಕೇಸ್ಗೆ ಕಿಡಿ ಹತ್ತಿಸಿ ಬಿಟ್ನ ಅನ್ನಿಸ್ತೇನೋ. ಏಕೆಂದ್ರೆ ಸೌಜನ್ಯ ಕೇಸು ಸುಮಾರು 12-13 ವರ್ಷದಿಂದ ನಡೀತಾ ಇದೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಬಿಡಿ. ಇತ್ತೀಚಿನ ದಿನಗಳಲ್ಲಿ ಸಮೀರ್ ಹುಡುಗ ಮಾತಾಡಿದ್ದು ವಿಷಯ ಅವನು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾನೆ. ಪೊಲೀಸ್ ಅವರು ಏನೇನ್ ಮಾಡಿದ್ದಾರೆ, ಪ್ಲಸ್ ಅಲ್ಲಿ ಏನೇನ್ ಮಾಡಬಹುದಾಗಿತ್ತು ಅನ್ನೋದನ್ನ ಡೀಟೇಲ್ ಆಗಿ ಅವನು ವಿಡಿಯೋದಲ್ಲಿ ತಿಳಿಸಿದ್ದ. ಇದರಿಂದ ಆಗಿದ್ದೇನು, ಅವನ ಮೇಲೆ ಎಷ್ಟೆಷ್ಟೋ ಆಕ್ಷನ್ಗಳಾಗೋಯ್ತು. ಅದಾದ್ಮೇಲೆ ನೂರಾರು ಚಾನೆಲ್ಗಳಲ್ಲಿ ಸಾವಿರಾರು ವಿಡಿಯೋಗಳು ಬಂದ್ಬಿಡ್ತು. ನೀವು ನೋಡ್ಬೋದು ಇಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಮಹೇಶ್ ಶೆಟ್ಟಿ, ತಿಮ್ಮರ್ ರೂಢಿ ಮನದ ಮಾತು, ಅದಾದ್ಮೇಲೆ ಸೌಜನ್ಯ ಹೋರಾಟದಲ್ಲಿ ಇನ್ನು ಮುಂದೆ ರಣಕಹಳೆ, ಎಲ್ಲರೂ ರಣಕಹಳೆ. ಇಷ್ಟ ದಿನ ಏನ್ ಮಾಡ್ತಾ ಇದ್ರು, ಸೌಜನ್ಯ ಪೊಲೀಸರಿಗೆ ಚಾಟಿ ಬೀಸಿದ ಹೈಕೋರ್ಟ್, ಧರ್ಮಚಕ್ರ, ಒಟ್ನಲ್ಲಿ ಈ ತರ ಎಷ್ಟೆಷ್ಟು ವಿಡಿಯೋಗಳು ಮಾಡ್ಬೋದೋ ಎಲ್ಲಾ ತರ ವಿಡಿಯೋಗಳು ಮಾಡಾಕ್ಬಿಟ್ರು. ಸೌಜನ್ಯ ಕೇಸ್ ಸವಾಲುಗಳು, ಇನ್ನೆಷ್ಟು ಬಾರಿ ಸಾಯಿಸ್ತೀರಾ ಆ ಹೆಣ್ಣು ಮಗಳನ್ನ. ನಾನು ಹೇಳಿಲ್ವಾ, ಸೌಜನ್ಯ ಕೇಸ್ ಅನ್ನೋದು ಯಾವ ಮಟ್ಟಕ್ಕೆ ತಿರುವುಗಳನ್ನ ತಗೊಂಡ್ಬಿಡ್ತು ಅಂದ್ರೆ, ಇಲ್ಲಿ ಧರ್ಮಸ್ಥಳ ಅನ್ನೋದು ಒಂದು ಪುಣ್ಯಕ್ಷೇತ್ರ ಆಯಿತು. ಅಲ್ಲಿ ಏನೋ ಒಂದು ಅಚಾತುರ್ಯ ಆಯ್ತು. ಒಳ್ಳೆಯವ್ರು ಇದ್ಮೇಲೆ ಕೆಟ್ಟವ್ರು ಇದ್ದೇ ಇರ್ತಾರೆ. ಸೌಜನ್ಯ ಕೇಸಲ್ಲಿ ಆಗಿದ್ದು ತುಂಬಾ ಕೆಟ್ಟದು ಅನ್ನೋದೇ ಎಲ್ಲರಿಗೂ ಗೊತ್ತಿರೋದು. ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಾಯ್ತು. ಯಾರೋ ದೊಡ್ಡವರು ಪಿತೂರಿ ಮಾಡಿದ್ರು ಅಂತನೂ ಇರಬಹುದು, ಇಲ್ದೇನೂ ಇರಬಹುದು. ನಮ್ಮ ಅನಿಸಿಕೆಗಳನ್ನ ನಾವು ಹೇಳೋದಕ್ಕಾಗೋದಿಲ್ಲ. ಅಲ್ಲಿ ಎನ್ಕ್ವೈರಿ ಆಗೇ ಇರುತ್ತೆ. ಈಗಲೂ ಮತ್ತೆ ಎನ್ಕ್ವೈರಿ ಮಾಡಿ ಅಂತಾನೆ ಹೇಳ್ತಾ ಇದ್ದಾರೆ. ಎನ್ಕ್ವೈರಿ ಮಾಡಲೇಬೇಕು, ಸೌಜನ್ಯಕ್ಕೆ ನ್ಯಾಯ ಸಿಗ್ಲೇಬೇಕು. ಕಾರಣ ಸೌಜನ್ಯ ತರ ಈ ತರ ಎಷ್ಟೊಂದು ಜನಕ್ಕೆ ಈಗಲೂ ಕೂಡ ನಡೀತಾ ಇದೆ. ಸೌಜನ್ಯಗೆ ನ್ಯಾಯ ಸಿಕ್ಕಿದ್ರೆ ಬೇರೆಯವ್ರಿಗೆ ನ್ಯಾಯ ಸಿಗುತ್ತಾ, ಸಿಗದೇನೂ ಇರಬಹುದು. ಇಲ್ಲೇನು ಅಂದ್ರೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿದ್ದು ಸಮೀರ್ಗೆ ಎಷ್ಟೆಷ್ಟು ಆಗೋಯ್ತು. ಅಲ್ಲೇನಾಯ್ತು, ಸೌಜನ್ಯ ಕೇಸ್ ಬಿಟ್ರು, ಸಮೀರ್ ಒಬ್ಬ ಇಸ್ಲಾಮಿಕ್ ಮುಸ್ಲಿಂ ಹುಡುಗ. ಅವನೇನ್ ಮಾತಾಡೋದು, ಇಸ್ಲಾಮಿಕ್ ಪಂಗಡದ ಬಗ್ಗೆ ಯಾವ್ದು ಪ್ರೋಗ್ರಾಮ್ ಮಾಡ್ತಾ ಇಲ್ಲ, ಅವನು ಬರೀ ಇಲ್ಲಿ ಹಿಂದೂಗಳನ್ನ ಹಾಳು ಮಾಡೋ ಪ್ರೋಗ್ರಾಮ್ ಮಾಡ್ತಾ ಇದ್ದಾನೆ ಅಂತ ಅವನ ಬಗ್ಗೆ ಹೇಳಿದ್ರು. ಹೌದು, ಅವ್ನು ಬರೀ ಹಿಂದೂಗಳ ರಿಲೇಟೆಡ್ ಪ್ರೋಗ್ರಾಮ್ ಮಾಡಿರ್ಬೋದು, ಬಟ್ ಒಪ್ಕೊಳ್ಳೋಣ. ಆದ್ರೆ ಅವನು ಆ ವಿಡಿಯೋದಲ್ಲಿ ತಿಳಿಸಿರುವಂತ ವಿಷಯಗಳು ಕರೆಕ್ಟ್ ಆಗಿತ್ತಲ್ಲ, ಅದ್ರ ಬಗ್ಗೆ ಮಾತ್ರ ಯಾರು ಜಾಸ್ತಿ ಮಾತಾಡಕ್ ಹೋಗಿಲ್ಲ. ಹಿಂದೂಗಳ ಬಗ್ಗೆ ಯಾಕೆ ಮಾಡ್ತಾ ಇದೆಯಾ, ಬೇರೆ ಪ್ರೋಗ್ರಾಮ್ ಮಾಡಪ್ಪ ಅಂತ ಹೇಳ್ಬೋದು. ಬಟ್ ಅವನು ತಿಳಿಸಿದ್ದ ವಿಷಯ, ಸೌಜನ್ಯ ಕೇಸ್ನಲ್ಲಿ ಆಗಿರುವಂತ ರಿಯಾಲಿಟಿನ ತಿಳಿಸ್ಕೊಂಡು ಹೋಗಿದ್ದಾನೆ. ಅವನು ಬೇರೆಯವ್ರ ಹತ್ರ ತಿಳ್ಕೊಂಡಿದ್ದಾನೆ. ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿರ್ಬೋದು. ಕೆಲವೊಬ್ರು ಹೇಳೋ ಪ್ರಕಾರ ಅವ್ರಿಗೆ 35 ಲಕ್ಷ ಕೊಟ್ರು, 50 ಲಕ್ಷ ಕೊಟ್ರು, 1 ಕೋಟಿ ಕೊಟ್ರು. ಯಾರಿಗೂ ಗೊತ್ತು, ನೋಡಿರೋರು ಯಾರು ಕೂಡ ನೋಡಿಲ್ಲ. ಆದ್ರೆ ಸಮೀರ್ ಮಾಡಿದ್ ಒಂದೇ ಒಂದು ಕೆಲಸ ಏನು ಅಂದ್ರೆ, ಎಲ್ಲ ಹಿಂದೂಗೆ ಆಪೋಸಿಟ್ ಆಗಿರುವಂತ ವಿಡಿಯೋಗಳನ್ನೇ ಮಾಡೋದಕ್ಕೆ ಶುರು ಮಾಡ್ದ. ಹೌದು, ಇಲ್ಲಿ ಒಂದು ಧರ್ಮದ ಆಪೋಸಿಟ್ ಆಗಿ ಅವನ್ ಮಾತಾಡ್ತಾ ಇದ್ದಾನೆ ಅಂತಾನೆ ಎಲ್ಲರಿಗೂ ಅನ್ಸಿದ್ದು. ಅದನ್ನ ಬಿಟ್ಟು ಸೌಜನ್ಯ ಕೇಸಲ್ಲಿ ಏನಿತ್ತು ಅದ್ರ ಬಗ್ಗೆ ಅವ್ನು ತಿಳಿಸಿದ್ದೆಲ್ಲ ಹೆಚ್ಚು ಕಡಿಮೆ ಒಂದು 70% ನಿಜ ಇದ್ದೇ ಇದೆ ಅಂತಾನೆ ಎಲ್ಲರೂ ಒಪ್ಕೊಳ್ತಾ ಇರೋದು. ಈವನ್ ಎನ್ಕ್ವೈರಿನಲ್ಲಿ ಫೇಲ್ ಆಗಿದೆ, ಆಗಿನ ಟೈಮ್ನಲ್ಲಿ ಪೊಲೀಸ್ನವರು ಫೇಲ್ ಆದ್ರು ಅಂತ ಕೂಡ ಎಷ್ಟೆಷ್ಟೋ ರಿಪೋರ್ಟ್ಗಳು ಹೇಳ್ತಾ ಇರೋದು. ಈವನ್ ಹೈಕೋರ್ಟ್ದು ವಿಡಿಯೋಸ್ ಎಲ್ಲ ನಿಮ್ಗೆ ಟೆಲಿಕಾಸ್ಟ್ ಆಗಿರೋದು ನೋಡಿದೀರಾ ಅನ್ಕೊಳ್ತೀನಿ. ಅದರಲ್ಲಿ ಎಲ್ಲಾ ಕಡೆ ಅದನ್ನೇ ಆಗಿರೋದು. ಎಷ್ಟೆಷ್ಟೋ ವಿಷಯಗಳು ಆಗ ಮುಚ್ಚೋಗಿದಾವೆ. 12 ವರ್ಷದ ಮುಂಚೆ ಮುಚ್ಚೋಗಿರೋನ್ ತೆಗೆದಕ್ಕಾಗೋದಿಲ್ಲ. ಈಗಿರೋಂಥ ರಿಯಾಲಿಟಿ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಇಲ್ಲಿ ರಿಯಾಲಿಟಿನಲ್ಲಿ ಸೌಜನ್ಯಗೆ ನ್ಯಾಯ ಸಿಕ್ಕೋದಕ್ಕೆ ಏನ್ ಮಾಡ್ಬೇಕು, ಸೌಜನ್ಯಗಿಂತ ಆ ತರ ಎಷ್ಟೆಷ್ಟೋ ಜನ ಬಲಿಯಾಗ್ತಾ ಇದಾರಲ್ಲ, ಅಂಥವ್ರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಕಾನೂನಲ್ಲಿ ಯಾವ ತರ ಬದಲಾವಣೆ ಬರಬೇಕು, ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಅದನ್ನ ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ, ಧರ್ಮಸ್ಥಳದ ಬಗ್ಗೆ ಹಿಡ್ಕೊಂಡು ಕೂತಿದ್ದೀವಿ. ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳನ ಎಳೆದು ಆ ಸ್ಥಳಕ್ಕಿರುವಂತ ಪವಿತ್ರತೆಯನ್ನ ಹಾಳು ಮಾಡೋ ಕೆಲಸ ಎಷ್ಟೆಷ್ಟೋ ಜನ ಮಾಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು, ಸೌಜನ್ಯ ಕೇಸ್ ಅನ್ನೋದು ಒಂದು ಹೆಸರು ಅಷ್ಟೇ, ಅದನ್ನ ಇಟ್ಕೊಂಡು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಜನ. ಸೌಜನ್ಯಗೆ ನ್ಯಾಯ ಸಿಗಲೇಬೇಕು, ಆದ್ರೆ ಧರ್ಮಸ್ಥಳದ ಹೆಸರು ಹಾಳಾಗಬಾರ್ದಲ್ವಾ. ಯಾಕೆ ಧರ್ಮಸ್ಥಳನ ಎಳೆಯೋದಕ್ಕೆ ಹೋಗ್ತಾ ಇದ್ರು? ಧರ್ಮಸ್ಥಳದಲ್ಲಿ ಆಗಿನಿಂದ ಪದ್ಧತಿ ಬೆಳ್ಕೊಂಡ್ ಬಂದಿದೆ. ನಾನು ತುಂಬಾ ಸಲ ವಿಸಿಟ್ ಮಾಡ್ತಾ ಇದ್ದೀನಿ. ಅಲ್ಲಿನ ಒಂದು ಪದ್ಧತಿಗಳನ್ನ ಯಾಕೆ ಚೇಂಜ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇಷ್ಟು ವರ್ಷ ಇಲ್ಲದೆ ಇರೋದು ಅದು ಜೈನರ ದೇವಾಲಯ ಅಂತ ಶುರು ಮಾಡ್ಬಿಟ್ರು ಪಟ್ ಅಂತ.
ಅಲ್ಲಿ ಪೂಜೆ ಮಾಡ್ತಾ ಇರೋರು ವೈಷ್ಣವರು ಅಂತ ಶುರು ಮಾಡ್ಬಿಟ್ರು. ಅದಕ್ಕೆ ಸೌಜನ್ಯ ಕೇಸ್ಗೆ ಸಂಬಂಧನೇ ಇಲ್ಲ. ಬಟ್ ಸಂಬಂಧಗಳನ್ನ ಕಲ್ಪಿಸಿದ್ದು ಯಾರು? ಮೀಡಿಯಾ ಚಾನೆಲ್ಗಳು, ನಮ್ಮಂತ ಮೀಡಿಯಾ ಚಾನೆಲ್ಗಳೇ ಅಂತಾನೆ ಅನ್ಕೊಳ್ಳಿ. ಬಟ್ ನಾವು ಜನ ಏನನ್ನ ಅರ್ಥ ಮಾಡ್ಕೋಬೇಕು, ಸೌಜನ್ಯ ಕೇಸ್ಗೆ ನ್ಯಾಯ ಸಿಗ್ಬೇಕು. ಸೌಜನ್ಯ ತರ ಎಷ್ಟೆಷ್ಟೋ ಜನ ಬಲಿ ಆಗ್ತಾ ಇದ್ದಾರೆ. ಅಂತ ಕೇಸ್ಗಳಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಬದಲಾಗಬೇಕು. ಅದನ್ನ ಬಿಟ್ಟು ನಾವು ಇಲ್ಲಿ ಧರ್ಮನ ತಗೊಂಡ್ ಬಂದ್ವಿ, ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಬದಲಾಗೋಯ್ತು. ಮ್ಯಾಟ್ರೇ ಬದಲಾಗೋಯ್ತು ಎಲ್ಲ ಕಡೆ. ಇದನ್ನೇ ಹೇಳ್ತಾ ಇರೋದು. ಒಂದು ಮೀಡಿಯಾಗೆ ದುಡ್ಡು ಕೊಟ್ಟು ಇನ್ನೊಂದು ಕೆಲಸ ಮಾಡಿಸಿದ್ರು ಅಂದ್ರೆ ಇನ್ನೊಂದು ಮೀಡಿಯಾದವ್ರಿಗೆ ಒಂದು 4 ಜನ ಪ್ರಚೋದನೆ ಕೊಟ್ಟಿರ್ತಾರೆ, ಈ ತರ ಹೇಳು ಅಂತ. ಯಾಕೆ ಅಂದ್ರೆ ನಮ್ಮ ಇಂಡಿಯಾ ಪೂರ್ತಿ ಲೆಕ್ಕ ಹಾಕೊಳ್ಳೋದಾದ್ರೆ ಧರ್ಮಸ್ಥಳ ಅನ್ನೋದು ಹಿಂದೂಗಳ ಪವಿತ್ರ ಕ್ಷೇತ್ರ ಅಂತಾನೆ ಇವಾಗ್ಲೂ ಹೇಳೋದು. ಎಷ್ಟೆಷ್ಟೋ ಪವಿತ್ರ ಕ್ಷೇತ್ರಗಳಿರ್ಬೋದು, ಅದರಲ್ಲಿ ಧರ್ಮಸ್ಥಳ ಕೂಡ ಒಂದು ಲೆವೆಲ್ಗೆ ಬೆಳೆದು ನಿಂತಿದೆ. ಇಲ್ಲಿ ತನಕ ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ, ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಆಗದೆ ಅಷ್ಟೊಂದು ದೊಡ್ಡ ಸಂಸ್ಥೆನ ಕಟ್ಟಿದ್ದಾರೆ. ಜೈನರ್ ಅನ್ಬೋದು, ಇಲ್ಲ ಇನ್ನೊಬ್ರು ಅನ್ಬೋದು. ಬಟ್ ಆ ಸಂಸ್ಥೆನ ಕಟ್ಟಿ ಮೇಂಟೈನ್ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಕೆಲಸ. ಅಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕುಟುಂಬ. ಹೌದು, ಅವ್ರು ಜೈನರು ಇರ್ಬೋದು, ಆದ್ರೆ ಅವ್ರು ಪೂಜೆ ಮಾಡ್ತಾ ಇರೋದು ಯಾರನ್ನ? ಶಿವನಲ್ವಾ, ಹಿಂದೂ ದೇವ್ರೇ ಅಲ್ವಾ? ಅದನ್ನ ನಮ್ಮ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಿಂದುತ್ವ, ಇಲ್ಲಿ ಜೈನತ್ವ, ಅದು ಇದು ಎಲ್ಲ ತಗೊಬಂದು ಒಟ್ಟಿನಲ್ಲಿ ಸೌಜನ್ಯ ಕೇಸ್ ಅನ್ನೋದು ಸೈಡ್ ಗ್ರೂಪ್ ಆಯ್ತು. ಇಲ್ಲಿ ಧರ್ಮದ ಹೋರಾಟ ಶುರು ಆಗೋಯ್ತು. ಧರ್ಮಕ್ಕೂ ಇದಕ್ಕೂ ಸಂಬಂಧನೇ ಇರಲಿಲ್ಲ. ಅದನ್ನೇ ಹೇಳ್ತಾ ಇರೋದು. ನಮಗೆ ಮೇನ್ ವಿಷಯ ಏನಿರುತ್ತೆ ಅದನ್ನ ಬಿಟ್ಬಿಡ್ತಾರೆ. ಎಷ್ಟೆಷ್ಟೋ ಜನ ಧರ್ಮ ಎತ್ಕೊಂಡ್ಬಿಡ್ತಾರೆ. ನಾನು ಎಷ್ಟೋ ವಿಡಿಯೋಗಳನ್ನ ನೋಡಿದೆ, ಸೌಜನ್ಯ ವಿಷಯದಲ್ಲಿ ಎಷ್ಟೆಷ್ಟೋ ಧರ್ಮಗಳು ಆಚೆ ಜಗಳ ಆಡೋದಕ್ಕೆಲ್ಲ ಶುರು ಮಾಡ್ಬಿಟ್ರು. ಇಲ್ಲ, ಇದು ಜೈನರ ಬೇಕು ಅಂತ ಮಾಡಿರೋ ಕುತಂತ್ರ, ಈ ತರದ್ದು ಏನೇನೋ ಬಂದ್ಬಿಡ್ತು ಬಿಡಿ. ನಾನು ಅದನ್ನೇ ಹೇಳ್ತಾ ಇರೋದು. ಸೌಜನ್ಯ ಕೇಸ್ಗೆ ನ್ಯಾಯ ಸಿಗೋದಕ್ಕೆ ಮಾತಾಡೋಣ. ಅದನ್ನ ಬಿಟ್ಟು ಧರ್ಮ ಇಲ್ಲಿ ಬೇಕಾಗಿರ್ಲಿಲ್ಲ. ಈಗ ಎಷ್ಟೋ ಜನ ವಿಡಿಯೋಗಳೆಲ್ಲ ಮಾಡ್ಬಿಟ್ರು. ಧರ್ಮಸ್ಥಳಕ್ಕೆ ನೀವು ಹೋಗ್ತೀರಾ, ಅದು ಜೈನರ ದೇವಸ್ಥಾನ ಹೋಗ್ತೀರಾ ಅನ್ನೋ ಪ್ರಶ್ನೆಗಳನ್ನ ಮೀಡಿಯಾದವರೇ ಹುಟ್ಟಾಕೊಳ್ತಾ ಇದೀವಿ. ಯಾಕೆ ಬೇಕು ಇಂಥದ್ದನ್ನೆಲ್ಲ ಹಾಳು ಮಾಡುವಂಥದ್ದು? ಅದೇ ಹೇಳಿದ್ದು, ಹಿಂದೂ ವಿರೋಧಿ ಎಷ್ಟೆಷ್ಟು ಗ್ರೂಪ್ಗಳಿದೆಯಲ್ಲ, ಅಂತ ಹಿಂದೂ ವಿರೋಧಿ ಗ್ರೂಪ್ಗಳಿಗೆ ಏನೋ ಬಾಯಿಗೆ ಬೆಲ್ಲ ಸಿಗ್ದಂಗಾಯ್ತು ಅಂತಾರಲ್ಲ, ಅದೇ ತರ ಆಗಿರೋದು ಇದು. ಹಿಂದುತ್ವನ ನಾಶ ಮಾಡಬೇಕು ಅನ್ನೋ ಎಷ್ಟೆಷ್ಟು ಗ್ರೂಪ್ಗಳಿದೆ, ಅಂಥವ್ರಿಗೆ ಇದು ಅನುಕೂಲ ಆಗೋಯ್ತು. ಇದೊಂದು ಮ್ಯಾಟ್ರ್ ಇಟ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಲೇಬೇಡಿ, ಅಲ್ಲಿ ಜೈನರು ಆಡಳಿತ ನಡೆಸ್ತಾ ಇರೋದು, ಧರ್ಮಸ್ಥಳ ಅನ್ನೋ ಹೆಸರನ್ನೇ ಹಾಳು ಮಾಡ್ತಾ ಇದ್ದಾರೆ ಜನಗಳು. ಈಗ ನೋಡ್ತಾ ಇದೀವಿ ನಮ್ಮಲ್ಲೇ ಗೌರ್ಮೆಂಟ್ ಯಾವ ತರ ಕೆಲಸ ಮಾಡ್ತಾ ಇದೆ, ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ, ಯಾವ್ದನ್ನು ಉಳಿಸ್ತಾ ಇದೆ ಅಂತ ನೋಡ್ತಾ ಇದೀವಲ್ಲ. ಅದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅಪ್ಪಿ ತಪ್ಪಿ ಧರ್ಮಸ್ಥಳನು ಏನಾದ್ರೂ ಗೌರ್ಮೆಂಟ್ ಕಂಟ್ರೋಲ್ ಕೊಟ್ಬಿಟ್ರೆ ಯಾವ ಮಟ್ಟಕ್ಕಾಗುತ್ತೆ ಹೇಳಿ ಧರ್ಮಸ್ಥಳ? ಅದಕ್ಕೆ TTD ಆಗ್ಬೋದು, ಈ ಧರ್ಮಸ್ಥಳ ಆಗ್ಬೋದು, ಇವತ್ತು ಸಾವಿರಾರು ಜನಕ್ಕೆ ಊಟ ಆಗ್ತಾ ಇದ್ದಾರೆ. ಡೈಲಿ 1,00,000 ಜನ ಹೋದ್ರು ಊಟ ಹಾಕ್ತಾರೆ. ಅದಕ್ಕೆಲ್ಲ ಮೇಂಟೆನೆನ್ಸ್ ಎಲ್ಲಿಂದ ಬರುತ್ತೆ ಅಂತಲೂ ಯೋಚನೆ ಮಾಡೋದಿಲ್ಲ. ಯಾರು ಕೊಟ್ಟಿದ್ದ ದುಡ್ಡು? ನಾವು ಕೊಡ್ತಾ ಇರೋ ದುಡ್ಡೇ ಅಲ್ವಾ? ನಮ್ಮ ದುಡ್ಡನ್ನ ನಮ್ಗೆ ಕೊಡ್ತಾ ಇದೆ ಅಷ್ಟೇ ಧರ್ಮಸ್ಥಳ. ಆದ್ರೆ ನಾವಿಲ್ಲೇನ್ ಮಾಡ್ತಾ ಇದೀವಿ? ಜೈನರು ಆಡಳಿತ ನಡೆಸಬಾರ್ದು. ಏನಾಗುತ್ತೆ? ಯಾರು ನಡೆಸಿದ್ರೆ ಏನು? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಯೋಚನೆ ಮಾಡಿ. ಧರ್ಮ ಕರ್ಮ ಎಲ್ಲ ಮೇಲ್ಗಡೆ ಇರೋ ನೋಡ್ಕೊಳ್ತೇನೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ತಿಳ್ಕೊಬೇಕು. ಅಷ್ಟೊಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು ಕೂಡ ನಾವು ಇವತ್ತು ಕೂಡ ಧರ್ಮ ಕರ್ಮ ಜೈನು ಅದು ಇದು ಅಂತ ಒದ್ದಾಡ್ತೀವಿ. ಇಲ್ಲಿ ಮೇಜರ್ ಆಗಿದ್ದು ಸೌಜನ್ಯ ಕೇಸ್ ಬಿಟ್ರು, ಧರ್ಮನ ಎತ್ತಿಡ್ಕೊಂಡ್ರು. ಅದನ್ನೇ ಹೇಳ್ತಾ ಇರೋದು. ನಿಜವಾದ ಅಪರಾಧಿಕ್ ಶಿಕ್ಷೆ ಆಯ್ತು ಇಲ್ವೋ, ಬೇರೆಯವ್ರು ಯಾರೋ ಶಿಕ್ಷೆ ಅನುಭವಿಸಿದ್ರು, ಒದ್ದಾಡಿದ್ರು, ಅಲ್ಲಿ 12 ವರ್ಷದಿಂದ ಏನಾಗಿದೆಯೋ, ಎಷ್ಟು ಜನ ಜ್ಞಾಪಕ ಇದೆಯೋ, ಅದಕ್ಕೆ ಉಪ್ಪು ಖಾರ ಸೇರಿಸಿ ಎಷ್ಟು ಜನ ಏನೇನು ಹೇಳಿರ್ತಾರೋ ಎಲ್ಲ ಉಪ್ಪು ಖಾರಗಳು ಎಲ್ಲಾ ನ್ಯೂಸ್ ಟಿವಿಗಳಲ್ಲಿ ಬರೋದಕ್ಕೆ ಶುರುವಾಯ್ತು. ಇದೇ ಸೌಜನ್ಯ ಕೇಸ್ ಆಗೋಯ್ತು. ನಿಜವಾದ ಅಪರಾಧಿಗೆ ಶಿಕ್ಷೆ ಆಯ್ತಾ? ಅದ್ರ ಬಗ್ಗೆ ಹೋರಾಟ ಮಾಡೋಣ. ಸೌಜನ್ಯ ಕೇಸ್ ಅನ್ನೋದು ಒಂದು ಎಕ್ಸಾಂಪಲ್ ಆಗಬೇಕು. ಅಂಥದ್ದು ಇನ್ನು ಮುಂದೆ ಆಗದೆ ಇರೋದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಬದಲಾಗಬೇಕು. ಅಂಥದ್ದು ಹೋರಾಟ ಮಾಡಿ ಅದನ್ನ ಬಿಟ್ಟು ಅದನ್ನ ಬಂಡವಾಳ ಮಾಡಿಕೊಂಡು ಇಲ್ಲಿ ಧರ್ಮದ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೋದ್ರು, ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೋದ್ರು. ಇದೇ ತಪ್ಪು. ನಮ್ಮಲ್ಲಿರುವಂತ ಜನರಿಗೆ ಏನು ಅಂದ್ರೆ, ಏನಾದ್ರೂ ಒಂದು ಚೂರು ಉಬ್ಬೇರಿಸುವಂತದ್ದನ್ನ ತೋರಿಸ್ಬಿಟ್ರೆ ಅದೇ ಸರಿ ಅನ್ಕೊಂಡ್ಬಿಡ್ತೀವಿ. ಅದನ್ನೇ ಹೇಳ್ತಾ ಇರೋದು. ಧರ್ಮಾಧಿಕಾರಿಗಳ ವಿರುದ್ಧ ನಿಂತ್ಕೊಂಡ್ರು, ಅವ್ರ ತಪ್ಪು ಇದು ತಪ್ಪು ಅನ್ಕೊಂಡು ಕುತ್ಕೊಂಡ್ರು. ಧರ್ಮಸ್ಥಳ ಅರ್ಥ ಮಾಡ್ಕೋಬೇಕಾಯ್ತು. ಇದೊಂದು ವಿಡಿಯೋ ಸುಮಾರು ಇಲ್ಲಿ ತೋರಿಸ್ತಾರೆ. ಧರ್ಮಸ್ಥಳ ಹಾರರ್ ಅನ್ನೋ ಒಂದು ವಿಡಿಯೋ ಯಾವ ಮಟ್ಟಕ್ಕೆ ಹೊರಟೋಯ್ತು ಅಂದ್ರೆ, ಧರ್ಮಸ್ಥಳನೇ ಕೆಟ್ಟದು ಅನ್ನೋ ಲೆವೆಲ್ಗೆ ಬಿಂಬಿಸೋ ಮಟ್ಟಕ್ಕೆ ಹೊರಟೋಯ್ತು. ಜನ ಅರ್ಥ ಮಾಡ್ಕೊಳ್ಳಿ. ಹಿಂದುತ್ವನ ನಾಶ ಮಾಡೋದಕ್ಕೆ ಎಷ್ಟೆಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಬಳಸಬಾರ್ದಾಗಿತ್ತು. ಇಲ್ಲಿ ಸಮೀರ್ ಮಾಡಿದ್ದು ದೊಡ್ಡ ತಪ್ಪು. ಸಮೀರ್ ಅಂಥದ್ದೇ ಮಾಡೋದಾಗಿದ್ರೆ ಎಷ್ಟೆಷ್ಟೋ ಈ ಥರದ್ದು ಎಲ್ಲ ಧರ್ಮದಲ್ಲೂ ಆಗಿದೆ. ಯಾಕೆ ಅದನ್ನ ಬಳಸಿಲ್ಲ? ಸಮೀರ್ ತಪ್ಪು ಮಾಡಿದ್ದಾನೆ, ಹೌದು. ಅವನು ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ ಕೇಳಬಹುದಾಗಿತ್ತು.
ಧರ್ಮಸ್ಥಳದಲ್ಲಿರುವಂತ ಧರ್ಮಾಧಿಕಾರಿಗಳ ಫೋಟೋ ತೋರಿಸಿ ನ್ಯಾಯ ಸಿಗ್ಲಿ ಅಂತ ಕೇಳಬಾರ್ದಾಗಿತ್ತು ಏನೋ ಈ ಪೋಸ್ಟ್ ಅಲ್ಲಿ ಕಾಣಿಸ್ತಾ ಇರೋದು ನನಗೆ ಅನ್ಸಿದ್ದು. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ. ಸೌಜನ್ಯ ನ್ಯಾಯ ಸಿಗ್ಲಿ ನಾವು ಇವಾಗಲೂ ಕೇಳ್ಕೊಳ್ತೀವಿ. ಆದ್ರೆ ಧರ್ಮಸ್ಥಳ ಏನಿದೆ ಅದು ಹಿಂದೂಗಳ ಒಂದು ಪುಣ್ಯಕ್ಷೇತ್ರನೇ. ಅದಕ್ಕೆ ಹೋಗೋದು ನಿಲ್ಸೋದು ಬಿಡೋದು ಅವ್ರವ್ರ ಮನಸ್ಸು ಬಿಟ್ಟಿದ್ದು. ಬಟ್ ಕಳ್ಕೊಳ್ಳೋದು ಯಾರು? ನಾವೇ. ಅದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ಸೌಜನ್ಯ ನ್ಯಾಯ ಸಿಗೋದಕ್ಕೆ ಹೋರಾಟ ಮಾಡಿ. ಸೌಜನ್ಯ ಆ ಥರ ಎಷ್ಟೆಷ್ಟೋ ಕೇಸ್ಗಳಿದೆ, ಅದಕ್ಕೆ ನ್ಯಾಯ ಸಿಗೋದಕ್ಕೆ ಹೋರಾಟ ಮಾಡಿ. ಅದನ್ನ ಬಿಟ್ಟು ಇಲ್ಲಿ ಧರ್ಮನ ಅಡ್ಡ ತಗೊಂಡ್ ಬಂದು ಬಂಡವಾಳ ಮಾಡ್ಕೊಂಡು ಬದುಕೋ ಕೆಲಸ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.